ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಶುಭೋದಯ. ನಾನು ಡ್ರೈವ್ ಮಾಡ್ತಾ ಇರೋದು ಸಂಜೆ, ಬಟ್ ನೀವು ಈ ವಿಡಿಯೋ ನೋಡೋ ಹೊತ್ತಿಗೆ ಬೆಳಿಗ್ಗೆ ಆಗಿರುತ್ತೆ. ಈಗ ಸದ್ಯಕ್ಕೆ ನಮ್ಮ ಸೀರೀಸ್ ಬಂದು ಮಡಿಕೇರಿ ಸೀರೀಸ್ ನಡೀತಾ ಇದೆ. ಮಡಿಕೇರಿ ಸೀರೀಸ್ನ ಬ್ರೇಕ್ ಮಾಡಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಬಿಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಇವತ್ತಿನ ಡೇಟ್ ಬಂದು ಜನವರಿ 31. ನಾಳೆ ಬಂದು ಫೆಬ್ರವರಿ 1, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇಟ್ ಫಾರ್ ಎನಿ ಎಕನಾಮಿಸ್ಟ್. ಇಂಡಿಯನ್ ಎಕನಾಮಿಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಡೇಟ್ ಅಂತ ಹೇಳಬೇಕಾಗಿರೋದು ಬಂದು ಫೆಬ್ರವರಿ 1. ಯಾಕೆ ಅಂದರೆ ಯೂನಿಯನ್ ಬಜೆಟು ಪ್ರೆಸೆಂಟ್ ಆಗುವಂಥ ದಿನವೇ ಫೆಬ್ರವರಿ 1. ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಯೂನಿಯನ್ ಬಜೆಟ್ ಅಂದರೆ ಏನು, ಸ್ಟೇಟ್ ಬಜೆಟ್ ಅಂದರೆ ಏನು. ಕೆಲವೊಬ್ರಿಗೆ ಯೂನಿಯನ್ ಬಜೆಟ್ ಅಂದರೆ ಓಕೆ, ನಿರ್ಮಲಾ ಸೀತಾರಾಮನ್ ಒಂದು ಸೂಟ್ ಕೇಸ್ ಇಟ್ಕೊಂಬರ್ತಾರೆ, ಫಿನಾನ್ಸ್ ಮಿನಿಸ್ಟರ್ ಒಂದು ಸೂಟ್ ಕೇಸ್ ಇಟ್ಕೊಂಬರ್ತಾರೆ, ಅದನ್ನ ಇಟ್ಕೊಂಬಂದ್ಬಿಟ್ಟು ಏನೇನೋ ಓದ್ತಾರೆ, ಜನ ಎಲ್ಲ ಅದ್ರ ಕಡೆ ಆಪೋಸಿಟ್ಟು ವಿರೋಧ ಪರ ಮಾತಾಡ್ತಾರೆ, ಡಿಬೇಟ್ ಮಾಡ್ತಾರೆ, ಮುಗ್ದೋಯ್ತು. ಬಟ್ ಅಲ್ಲಿಗೆ ನಿಂತೋಗುತ್ತಾ ಬಜೆಟು? ನೋ. ಫಸ್ಟ್ ಆಫ್ ಆಲ್ ಬಜೆಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಬಜೆಟ್ ಅನ್ನೋದು ತುಂಬ ಹಳೆ ಕಾನ್ಸೆಪ್ಟು. ನಮ್ಮಲ್ಲಿ 1947 ಆ ಟೈಮಲ್ಲಿ ನಮಗೆ ಫ್ರೀಡಮ್ ಬಂದಾಗ ನಾವು 5 ಇಯರ್ ಪ್ಲ್ಯಾನ್ ಅಂತ ತೊಗೊಂಬಂದ್ವಿ. ಎಷ್ಟೋ ಜನ ನೀವು ಇದನ್ನ ಓದಿರ್ತೀರಾ, ಮರ್ತೋಗಿರ್ತೀರಾ ಕೂಡ. ಆ 5 ಇಯರ್ ಪ್ಲ್ಯಾನು ಅವಾಗಕ್ಕೆ ಓಕೆ, ಯಾಕಂದರೆ ನಾವು ಅವಾಗ 5 ಇಯರ್ಸ್ಗೆ ಒಂದ್ಸತಿ ಪ್ಲ್ಯಾನ್ ಮಾಡ್ತಾಯಿರಿ, ದಟ್ ವಾಸ್ ಫೈನ್. ಯಾಕಂದರೆ ಅವಾಗ ಇಂಡಿಯಾ ಇನ್ನೂ ಅಂಡರ್ ಡೆವಲಪ್ಡ್ ಕಂಟ್ರಿ ಆಗಿತ್ತು. ಲೇಟರ್ ಈ 5 ಇಯರ್ ಪ್ಲ್ಯಾನು ಬರ್ತಾ ಅಬ್ಸಲ್ಯೂಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ನಾವು 5 ಇಯರ್ ಪ್ಲ್ಯಾನ್ ಮೇಲೆ ಡಿಸೈಡ್ ಆಗೋಕ್ಕಾಗಲ್ಲ. ಇಂಡಿಯಾ ಬಿಕೇಮ್ ಎ ಡೈನಮಿಕ್ ಕಂಟ್ರಿ. ಸೊ ನಮಗೆ 5 ಇಯರ್ ಪ್ಲ್ಯಾನ್ನ ತೆಗೆದಾಕ್ಬಿಟ್ಟು ಇಯರ್ಲಿ ಪ್ಲ್ಯಾನ್ ಅಂತ ಮಾಡೋಕ್ಕೆ ಬಂದು 5 ಇಯರ್ ಪ್ಲ್ಯಾನ್ ಮಾಡಬೇಕಾದ್ರೆ ಬಜೆಟ್ ಇರ್ತಾ ಇರಲಿಲ್ವಾ? ಇಲ್ಲ, ಆವಾಗಲೂ ಬಜೆಟ್ ಇರ್ತಾಯಿತ್ತು. ಬಟ್ ಆದರೆ 5 ಇಯರ್ ಪ್ಲ್ಯಾನ್ ಆಧಾರಿತ ಬಜೆಟ್ಗಳಿರ್ತಾ ಇತ್ತು. ಬಟ್ ಇವಾಗ 5 ಇಯರ್ ಪ್ಲ್ಯಾನ್ ಆಧಾರಿತ ಬಜೆಟ್ ಇರೋಲ್ಲ. ಇವಾಗ ಏನಿದ್ರು ನಮ್ಮದು ಸ್ಟ್ಯಾಂಡರ್ಡ್ ಬಜೆಟ್ ಫಾರ್ ಎವ್ರಿ ಇಯರ್ ಅಂತ ಬರುತ್ತೆ. ಅದೇ ನಮ್ಮ ಯೂನಿಯನ್ ಬಜೆಟ್ ಹಾಗೂ ಸ್ಟೇಟ್ ಬಜೆಟ್ ಅಂತ ಬರುತ್ತೆ. ಯೂನಿಯನ್ ಬಜೆಟ್ನ ಸೆಂಟ್ರಲ್ ಫಿನಾನ್ಸ್ ಮಿನಿಸ್ಟರ್ ಪ್ರೆಸೆಂಟ್ ಮಾಡ್ತಾರೆ, ಹಾಗೂ ಸ್ಟೇಟ್ ಬಜೆಟ್ನ ನಮ್ಮ ಸ್ಟೇಟ್ ಮಿನಿಸ್ಟರ್ಸು ಪ್ರೆಸೆಂಟ್ ಮಾಡ್ತಾರೆ. ಇವಾಗ ಯೂನಿಯನ್ ಬಜೆಟ್ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಯಿತು. ಈ ಯೂನಿಯನ್ ಬಜೆಟ್ ಅಂದರೆ ಯೂನಿಯನ್ ಬಜೆಟ್ ಆಫ್ 25 ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಆ್ಯಸ್ ಎ ಚಾರ್ಟೆಡ್ ಅಕೌಂಟೆಂಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಏನು, ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ನಾನೇನು ಔಟ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಬ್ವಿಯಸ್ಲಿ ಆಫ್ಟರ್ ಬಜೆಟ್ ಆ ಬಜೆಟ್ ಅನಾಲಿಸಿಸ್ ವಿಡಿಯೋ ಕೂಡ ಬಂದೇ ಬರುತ್ತೆ ನನ್ನ ಚಾನಲಲ್ಲಿ. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ರೀತಿ ಫಿನಾನ್ಷಿಯಲ್ ಕಂಟೆಂಟ್ ಬರ್ತಾನೆ ಇರುತ್ತೆ. ಒಂದಾದಮೇಲೆ ಒಂದು ಫಿನಾನ್ಷಿಯಲ್ ಕಂಟೆಂಟ್ ಮಾತ್ರ ಬರುತ್ತಾ? ಇಲ್ಲ, ಅದ್ರ ಜೊತೆಗೆ ಫನ್ ಕಂಟೆಂಟ್ ಕೂಡ ಬರುತ್ತೆ. ಸೊ ನನ್ನ ಬಜೆಟ್ ಎಕ್ಸ್ಪೆಕ್ಟೇಷನ್ಸ್ ಏನಪ್ಪ ಅಂದರೆ, ತುಂಬ ವರ್ಷಗಳಿಂದ ಮಿಡಿಲ್ ಕ್ಲಾಸ್ ಪೀಪಲ್ ಅಂತ ಹೇಳಿದ್ರು ತಪ್ಪಾಗುತ್ತೆ, ಸ್ಯಾಲ್ರಿಡ್ ಪೀಪಲ್ಗೆ ಯಾವುದೇ ರೀತಿ ಬೆನಿಫಿಟ್ ಸಿಗ್ತಾ ಇಲ್ಲ. ಇನ್ಕಮ್ ಟ್ಯಾಕ್ಸ್ನಲ್ಲಿ ಸ್ಯಾಲ್ರಿಡ್ ಪೀಪಲ್ಗೆ ಬೆನಿಫಿಟ್ಸ್ ಅನ್ನೋದು ತೀರಾ ಕಡಿಮೆ, ಆದರೆ ತೀರಾ ಸ್ಟ್ರಿಂಜೆಂಟ್ ಆಗಿಬಿಟ್ಟಿದೆ. ಸೊ ಅದನ್ನು ಚೇಂಜ್ ಮಾಡ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಸತಿ. ದೇರ್ ಇಸ್ ಅ ನ್ಯೂ ರೆಜಿಮ್ ವಿಚ್ ಹ್ಯಾಸ್ ಬಿನ್ ಪ್ರಪೋಸ್ಡ್ ಬೈ ICAI ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಅವರು ಫ್ಯಾಮಿಲಿ ಟ್ಯಾಕ್ಸ್ ಅಂತ ತೊಗೊಂಬಂದ್ಬಿಡಿ, ಸ್ಯಾಲ್ರಿಡ್ ಪೀಪಲ್ಗೆ ಫ್ಯಾಮಿಲಿ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟ್ ತೊಗೊಂಬಂದು ಟ್ಯಾಕ್ಸ್ ರೇಟ್ಸ್ನ ಕಡಿಮೆ ಮಾಡಿ ಅಂತ ಒಂದು ಪ್ರಪೋಸಲ್ ಇಟ್ಟಿದ್ದಾರೆ. ನನಗನ್ಸೋ ಪ್ರಕಾರ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಇಂಡಿಯನ್ ಎಕನಾಮಿಕ್ ಕಂಡೀಷನ್ಸ್ನ ನೋಡಿದ್ರೆ ಇನ್ಫ್ಲೇಷನ್ ಹ್ಯಾಸ್ ಬೀನ್ ಸ್ಟಬನ್, ಕಡಿಮೆನೂ ಆಗ್ತಾ ಇಲ್ಲ, ಅಪ್ಪಿತಪ್ಪಿನೂ 1% ಕೂಡ ಕಡಿಮೆ ಆಗ್ತಾ ಇಲ್ಲ. ಇನ್ಫ್ಲೇಷನ್ ಹ್ಯಾಸ್ ಬಿಕಮ್ ಸ್ಟಬನ್ ಥಿಂಗ್ ಇನ್ ಇಂಡಿಯಾ. ಸೊ ಇನ್ಫ್ಲೇಷನ್ ಜಾಸ್ತಿ ಆದಾಗ ಆ್ಯಸ್ ಪರ್ ಮಾನಿಟ್ರಿ ಪಾಲಿಸಿ ಅಥವಾ ಎಕನಾಮಿಕ್ಸ್ ಪ್ರಕಾರ ನೋಡೋದಾದ್ರೆ ಜನರ ಕೈಗೆ ದುಡ್ಡು ಕಡಿಮೆ ಹೋಗಬೇಕು. ಜನರ ಕೈಗೆ ದುಡ್ಡು ಕಡಿಮೆ ಹೋದಾಗ ಜನ ಸ್ಪೆಂಡ್ ಮಾಡೋದನ್ನ ಕಡಿಮೆ ಮಾಡ್ತಾರೆ. ಜನ ಸ್ಪೆಂಡ್ ಮಾಡೋದು ಕಡಿಮೆ ಮಾಡಿದಾಗ ನೆಗೋಷಿಯೇಷನ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ನೆಗೋಷಿಯೇಷನ್ ಸ್ಕಿಲ್ಸ್ ಜಾಸ್ತಿ ಆದಾಗ ಪ್ರಾಡಕ್ಟ್ಸ್ ಪ್ರೈಸ್ನ ಹೆಂಗೆ ಬೇಕಂಗೆ ಮಾರ್ಕೆಟಲ್ಲಿ ಯಾರೂ ಇನ್ಕ್ರೀಸ್ ಮಾಡೋದಕ್ಕೆ ಆಗಲ್ಲ. ಪ್ರಾಡಕ್ಟ್ಸ್ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ ಅಂದರೆ ಇನ್ಫ್ಲೇಷನ್ ಆಟೋಮೆಟಿಕ್ಕಾಗಿ ಕೆಳಗಡೆ ಬರುತ್ತೆ. ಇನ್ಫ್ಲೇಷನ್ ಕೆಳಗಡೆ ಬರ್ತಾ ಇದ್ದಂಗೆ GDP ಆದಷ್ಟು ಮೇಲ್ಗಡೆ ಹೋಗೋದಕ್ಕೆ ಟ್ರೈ ಮಾಡುತ್ತೆ. ದಿಸ್ ಇಸ್ ಎ ಎಕನಾಮಿಕಲ್ ಕಾನ್ಸೆಪ್ಟ್. ಸೊ ಎಕನಾಮಿಕಲ್ ಆ್ಯಕ್ಟ್ ಪ್ರಕಾರ ಅಥವಾ ಎಕನಾಮಿಕಲ್ ಸಿಚುವೇಶನ್ಸ್ ಪ್ರಕಾರ ನೋಡೋದಾದರೆ ಗೌರ್ಮೆಂಟ್ ವುಡ್ ರೆಸಾರ್ಟ್ ಆರ್ ವುಡ್ ಸ್ಟಿಕ್ ಆನ್ ಟು ದ ಕರೆಂಟ್ ರೆಜಿಮ್ಸ್ ಆಫ್ ಟ್ಯಾಕ್ಸ್, ಅಥವಾ ಇನ್ನೂ ಜಾಸ್ತಿ ಮಾಡಿದ್ರೂ ಮಾಡ್ಬೋದು ಟ್ಯಾಕ್ಸ್. ಬಟ್ ಆದರೆ ಐ ಫೀಲ್ ಸ್ಟ್ರಾಂಗ್ಲಿ ದಟ್ ದೇರ್ ವಿಲ್ ಬಿ ಸಮ್ ನ್ಯೂ ಚೇಂಜಸ್ ಇನ್ ದ ಟ್ಯಾಕ್ಸ್ ರೆಜಿಮ್. ಸ್ವಲ್ಪ ಟ್ಯಾಕ್ಸ್ ಕಡಿಮೆ ಮಾಡೋ ರೀತಿಯಲ್ಲಿ ವರ್ಕ್ ಮಾಡ್ತಾರೆ. ಮೋಸ್ಟ್ ಪ್ರಾಬಬ್ಲಿ ದೇರ್ ಕಾನ್ಸಂಟ್ರೇಷನ್ ವಿಲ್ ಬಿ ಆನ್ ಹೋಮ್ ಲೋನ್ ಡಿಡಕ್ಷನ್ ಇನ್ ಓಲ್ಡ್ ಸ್ಕೀಮ್, ಪ್ರೊವೈಡೆಡ್ ಅವ್ರು ಓಲ್ಡ್ ಸ್ಕೀಮ್ನ ರಿಮೂವ್ ಮಾಡ್ತಿಲ್ಲ ಅಂದರೆ. ಎಷ್ಟೊಂದು ಕಡೆ ಟಾಕ್ಸ್ ಹೇಗಿದೆ ಅಂದರೆ ಅವ್ರು ಓಲ್ಡ್ ಸ್ಕೀಮ್ನೇ ತೆಗೆದಾಕ್ಬಿಡ್ಬೋದು ಅಂತ ಟಾಕ್ಸ್ ಇದೆ. ಬಟ್ ಐ ಹಾರ್ಡ್ಲಿ ಬಿಲೀವ್ ಅವ್ರು ಓಲ್ಡ್ ಸ್ಕೀಮ್ ತೆಗೆದಾಕ್ತಾರೆ ಅಂತ. ಅಕಸ್ಮಾತ್ ಅವ್ರು ಓಲ್ಡ್ ಸ್ಕೀಮ್ ತೆಗೆದಾಕಿದ್ರೆ ಅವ್ರಿಗೆ EPF, PPF, ಪ್ರಧಾನ ಮಂತ್ರಿ ಸ್ಕೀಮು, ಪೊಲಿಟಿಕಲ್ ಪಾರ್ಟಿ ಡಿಡಕ್ಷನು ಇದೆಲ್ಲ ಒಟ್ಟೋಗುತ್ತೆ. ಇದೆಲ್ಲ ಹೋಯ್ತು ಅಂದರೆ ಜನ ಇನ್ವೆಸ್ಟ್ ಮಾಡೋದು ಬಿಡ್ತಾರೆ. ಜನ ಇನ್ವೆಸ್ಟ್ ಮಾಡೋದು ಬಿಟ್ಟರೆ ಗೌರ್ಮೆಂಟ್ ಕೈಯಲ್ಲಿ ದುಡ್ಡಿರಲ್ಲ.
ಅಟ್ ದಿಸ್ ಸ್ಟೇಜ್ ವೇರ್ ಇಂಡಿಯಾ ಇಸ್ ಸ್ಟ್ಯಾಂಡಿಂಗ್, ಗೌರ್ಮೆಂಟಿಗೆ ತುಂಬ ದುಡ್ಡು ಬೇಕು ವಿಚ್ ಇಸ್ ರಿಸೀವ್ಡ್ ಇನ್ ದ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ಸ್. ಅದನ್ನು ಕಳ್ಕೊಳ್ಳೋದಕ್ಕೆ ಐ ಡೋಂಟ್ ಥಿಂಕ್ ಸೊ ಅವ್ರು ಇಷ್ಟಪಡ್ತಾರೆ ಅಂತ. ಸೊ ಮೋಸ್ಟ್ ಪ್ರಾಬಬ್ಲಿ ಆ್ಯಸ್ ಪರ್ ಮೈ ಎಕ್ಸ್ಪೆಕ್ಟೇಷನ್ ಅವರು ಯಾವುದೇ ರೀತಿ ಓಲ್ಡ್ ಸ್ಕೀಮ್ನ ತೆಗೆದಾಕೋ ಪ್ಲ್ಯಾನ್ ಮಾಡಿರಲ್ಲ. ರಾದರ್ ಕರೆಂಟ್ಲಿ ಓಲ್ಡ್ ಸ್ಕೀಮಲ್ಲಿ 50,000 ಡಿಡಕ್ಷನ್ ಕೊಡ್ತಾರೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸ್ಯಾಲ್ರಿಡ್ ಪೀಪಲ್ಗೆ. ನ್ಯೂ ಸ್ಕೀಮಲ್ಲಿ 75,000 ಕೊಡ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಇಫ್ ಸಮಥಿಂಗ್ ಚೇಂಜಸ್ ಇದನ್ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ. ಇದನ್ನ ಇನ್ಕ್ರೀಸ್ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಟ್ಯಾಕ್ಸೇಬಲ್ ಇನ್ಕಮ್ ಸ್ಲ್ಯಾಬ್ನ ಮೇಲೆ ತಳ್ಬೋದು. ಸೊ ಆವಾಗ ಪೀಪಲ್ ಹೂ ಆರ್ ಫಾಲಿಂಗ್ ಇನ್ ದ ಟ್ಯಾಕ್ಸ್ ಸ್ಲ್ಯಾಬ್ಸ್ ವುಡ್ ಗೋ ಡೌನ್. ಇದು ಒಂದು ಆಗ್ಬೋದು. ಮತ್ತು ವೈಡರ್ ಬೇಸ್ ಕ್ರಿಯೇಟ್ ಮಾಡೋ ಅಗತ್ಯತೆ ಇದೆ ಇವಾಗ ಇಂಡಿಯಾಗೆ ಇನ್ಕಮ್ ಟ್ಯಾಕ್ಸಲ್ಲಿ. ಸೊ ಯಾಕಂದರೆ 3% ಜನ ಟ್ಯಾಕ್ಸ್ ಕಟ್ತಾ ಇರೋದ್ರಿಂದ ಅದೇ ಟ್ಯಾಕ್ಸ್ ಬೇಸಲ್ಲಿ ನಾವು ರನ್ ಮಾಡೋದು ತುಂಬ ಕಷ್ಟ ಇದೆ ನೇಷನ್ನ. ಸೊ ಟ್ಯಾಕ್ಸ್ ಬೇಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ದಿಸ್ ಈಸ್ ಒನ್ ಆಸ್ಪೆಕ್ಟ್. ಸೆಕೆಂಡ್ ಆಸ್ಪೆಕ್ಟ್ ಬಂದು ಆಬ್ವಿಯಸ್ಲಿ ಇನ್ಫ್ರಾಸ್ಟ್ರಕ್ಚರ್ ವುಡ್ ಬಿ ಪ್ರೈಮ್ ಕಾನ್ಸೆಪ್ಟ್ ಈ ವರ್ಷ ಕೂಡ. ಯಾವುದೇ ಬಜೆಟ್ ಆದರೂ 2 ಪಾರ್ಟ್ ಇರುತ್ತೆ. ಒಂದು ಪಾಸ್ಟ್ ಹಿಸ್ಟ್ರಿ ಚೆಕ್ ಮಾಡ್ತಾರೆ, ಇನ್ನೊಂದು ಬಂದು ಫ್ಯೂಚರ್ ಏನು ಅಂತ ಹೇಳ್ತಾರೆ. ಸೊ ನನಗೆ ಗೊತ್ತಿರೋ ಹಂಗೆ ಪಾಸ್ಟ್ ಹಿಸ್ಟ್ರಿಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಹ್ಯಾಸ್ ಡನ್ ಎಕ್ಸ್ಟ್ರೀಮ್ಲಿ ಗುಡ್ ಇನ್ ಇಂಡಿಯಾ. ಕರೆಂಟ್ ಹಿಸ್ಟ್ರಿ ಅಥವಾ ಫ್ಯೂಚರ್ ಅಂತ ನೀವು ತೊಗೊಂಡ್ರು ಕೂಡ ಐ ವುಡ್ ಫೀಲ್ ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬ ಅಂದರೆ ತುಂಬ ಒತ್ತು ಕೊಡ್ತಾರೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಬೂಮ್ ಫ್ರಮ್ ಟುಮಾರೋ ಅನ್ನೋದಕ್ಕಿಂತ ಟುಮಾರೋ ಅಂತ ಹೇಳಿದ್ರೆ ಒಳ್ಳೆಯದು. ಯಾಕಂದರೆ ಮಾರ್ಕೆಟ್ಸ್ ಆರ್ ಡಿಪ್ಪಿಂಗ್. ಎಷ್ಟೊಂದು ಜನ ಮಹಾಕುಂಭಮೇಳದಲ್ಲಿ ಡಿಪ್ಪಿಂಗ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ಜನ ನಮ್ಮಂಥವರು ಸ್ಟಾಕ್ ಮಾರ್ಕೆಟಲ್ಲಿ ಡಿಪ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಮ್ ಕೈಂಡ್ ಆಫ್ ಮೂವ್ಮೆಂಟ್ ಇನ್ ದ ಸ್ಟಾಕ್ ಮಾರ್ಕೆಟ್ ವಿತ್ ರೆಸ್ಪೆಕ್ಟ್ ಟು ಇನ್ಫ್ರಾಸ್ಟಾಕ್ಸ್ ಟುಮಾರೋ. ಇದು ಒಂದು ಎಕ್ಸ್ಪೆಕ್ಟೇಷನು. ಅಪಾರ್ಟ್ ಫ್ರಮ್ ದಿಸ್ ಇನ್ಕಮ್ ಟ್ಯಾಕ್ಸ್ ಬಿಟ್ಟು ಬೇರೆ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು. ಐ ವುಡ್ ಫೀಲ್ ಅಗ್ರಿಕಲ್ಚರ್ಗೆ ಈ ಸತಿ ಅಂಥ ಜಾಸ್ತಿ ಏನಿರಲ್ಲ. ಐ ಡೋಂಟ್ ಥಿಂಕ್ ಸೊ ಅಗ್ರಿಕಲ್ಚರ್ ಕಡೆ ಅವ್ರು ಜಾಸ್ತಿ ಒತ್ತು ಕೊಡ್ತಾರೆ ಅಂತ. ಪ್ರಾಬೆಬ್ಲಿ ರೂರಲ್ ಅಗ್ರಿಕಲ್ಚರಲ್ ಬ್ಯಾಂಕ್ಸ್ ಅಥವಾ ರೀಜನಲ್ ರೂರಲ್ ಬ್ಯಾಂಕ್ಸ್ಗೆ ಇನ್ನೊಂದು ಸ್ವಲ್ಪ ಫಂಡಿಂಗ್ ಕೊಟ್ಬಿಟ್ಟು ಅವರ ರೀಜನಲ್ ಫಂಡಿಂಗ್ನ ಇನ್ಕ್ರೀಸ್ ಮಾಡ್ಬೋದು. ಇದೇನಪ್ಪ ರೋಡ್ ಸಡನ್ನಾಗಿ ಹಿಂಗಾಗೋಯ್ತು, ಇಷ್ಟೊತ್ತು ಚೆನ್ನಾಗಿತ್ತಲ್ಲ ಗುರು, ಕತ್ಲು ಬೇರೆ ಆಗ್ತಾಯಿದೆ. ಓಕೆ, ರೀಜನಲ್ ಫಂಡಿಂಗ್ ಅಂತ ಬಂದಾಗ ರೀಜನಲ್ ರೂರಲ್ ಬ್ಯಾಂಕ್ಸ್ಗೆ ಇನ್ನೊಂದು ಸ್ವಲ್ಪ ಫಂಡಿಂಗ್ ಜಾಸ್ತಿ ಮಾಡೋಕ್ಕೆ ಅವರು ಒಂದು ಸ್ವಲ್ಪ ಲೀನಿಯನ್ಸ್ ಕೊಡ್ಬೋದು. ದಟ್ ಈಸ್ ದ ಓನ್ಲಿ ಥಿಂಗ್ ದಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಫಾರ್ ಅಗ್ರಿಕಲ್ಚರ್, ಬಿಕಾಸ್ ಅಗ್ರಿಕಲ್ಚರ್ ಇಸ್ ಅಪ್ಯಾರೆಂಟ್ಲಿ ಡೂಯಿಂಗ್ ಗುಡ್ ಕಂಪೇರ್ಡ್ ಟು ಲಾಸ್ಟ್ ಇಯರ್. ಸೊ ಅಗ್ರಿಕಲ್ಚರ್ ಕಡೆ ಅವರೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಇದೇ ರೀತಿಯಲ್ಲಿ ಅವರ ಫಿನಾನ್ಸು ಅಥವಾ ಟ್ಯಾಕ್ಸ್ ಕಲೆಕ್ಷನ್ಸ್ ಇದೇ ರೀತಿ GSTಲೂ ಕೂಡ ಸ್ವಲ್ಪ ಚೇಂಜಸ್ ಎಕ್ಸ್ಪೆಕ್ಟೆಡ್ ಇದೆ. ಯಾಕಂದರೆ ಇದೇ ರೀತಿ ಕಂಟಿನ್ಯೂ ಆದರೆ ಯಾರಿಗಾದರೂ ಒಬ್ರಿಗೆ ತಾಕತ್ತಿದೆ BJPನ ಸೆಂಟ್ರಲ್ ಗೌರ್ಮೆಂಟಿಂದ ಕಿತ್ತಾಕೋಕ್ಕೆ ಈ ಕರೆಂಟ್ ಸಿಚುವೇಷನಲ್ಲಿ ಅಂದರೆ ಅದು ನಿರ್ಮಲಾ ಸೀತಾರಾಮನ್ಗೆ ಮಾತ್ರ. ಸೊ ಅವರು ಯಾರನ್ನ ಬೇಕಾದ್ರೂ ತೆಗೆದಾಕ್ಬೋದು. ಇವಾಗ ಸೆಂಟ್ರಲಿಂದ BJPನೇ ತೆಗೆದಾಕೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಅದನ್ನೆಲ್ಲ ಏನಾದರೂ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಮೋಸ್ಟ್ಲಿ GSTಲೂ ಸ್ವಲ್ಪ ಏನೋ ಚೇಂಜಸ್ ತರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಯಾವ ಮಟ್ಟಕ್ಕೆ ತರ್ತಾರೆ ಅನ್ನೋ ಐಡಿಯಾ ಯಾರಿಗೂ ಕೂಡ ಇಲ್ಲ ಸದ್ಯಕ್ಕೆ. ಸೊ ಇದಿಷ್ಟು ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ GST ವಿಷಯಕ್ಕೆ ಬಂದರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ಇಷ್ಟು ದಿನ ವಿ ವೇರ್ ಇನ್ ದ ಟಾಪ್. ನೌ ಐ ಆಮ್ ಫೀಲಿಂಗ್ ದಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಸ್ ಕರೆಂಟ್ಲಿ ಆರ್ ಅಪ್ಯಾರೆಂಟ್ಲಿ ಗೋಯಿಂಗ್ ಡೌನ್ ಇನ್ ಇಂಡಿಯಾ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಕೆಲವೊಂದಷ್ಟು ಈಸಿ ಮೆಥಡಾಲಜೀಸ್ ತರ್ಬೋದು, ಅಥವಾ ದೇ ವುಡ್ ಪುಟ್ ಅಪ್ ಮೋರ್ ಮನಿ ಇಂಟು IT ಇನ್ಫ್ರಾಸ್ಟ್ರಕ್ಚರ್ ಟು ಡೆವಲಪ್ ದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್. ಇದೊಂದು ಮಾಡೋ ಚಾನ್ಸಸ್ ಇದೆ. ದೇರ್ ಇಸ್ ಒನ್ ರೇರ್ ಎಕ್ಸ್ಪೆಕ್ಟೇಷನ್ ಅಥವಾ ವಿಯರ್ಡ್ ಎಕ್ಸ್ಪೆಕ್ಟೇಷನ್ ಅನ್ಬೋದು. ನಾನು ಒಬ್ಬಂಗೆ ಮಾತ್ರ ಇದೆಯೋ ಅಥವಾ ಎಲ್ಲರಿಗೂ ಇದೆಯೋ ಅಂತ ಐಡಿಯಾ ಇಲ್ಲ ನನಗೆ. ವಾಟ್ ಇಸ್ ದಟ್ ಈಸ್ ದೇ ಮೈಟ್ ಲುಕ್ ಇನ್ ಟು ಸಮ್ AI ಟೆಕ್ನಾಲಜೀಸ್ ಟು ಬ್ರಿಂಗ್ ಇನ್ ಚೇಂಜಸ್. ಅದೊಂದು ಎಕ್ಸ್ಪೆಕ್ಟೇಷನ್ ನನಗೆ ಮಾತ್ರ ಇದೆ ಅಂತ ಅನ್ಕೋತಾ ಇದ್ದೀನಿ ನಾನು. ಅಥವಾ ದೇ ಮೈಟ್ ಬ್ರಿಂಗ್ ಇನ್ ಸಮ್ AI ಟೆಕ್ನಾಲಜಿ ಆಫ್ ದೇರ್ ಓನ್, ಅವ್ರದ್ದೇ ಒಂದು ಓನ್ AI ಟೆಕ್ನಾಲಜಿ ತರ್ಬೋದು. ಯಾಕಂದರೆ ಈಗ ತಾನೇ ಡೀಪ್ ಸೀಕ್ ಬೇರೆ ಬಂದಿದೆ ಚೈನಾಯಿಂದ. USA ಇಸ್ ರನ್ನಿಂಗ್ ಟೂ ಮೆನಿ AIs. ಇಂಡಿಯಾ ಡೋಂಟ್ ಹ್ಯಾವ್ ಎನಿ AI ಮಾಡೆಲ್ಸ್. ಸೊ ಅದನ್ನು ಕೂಡ ತರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ನಾಳೆ ಇನ್ನು ನಿರ್ಮಲಾ ಸೀತಾರಾಮನ್ ಅವರು ಸೂಟ್ ಕೇಸ್ ಎತ್ಕೊಂಡು ಬಜೆಟಿಗೆ ಬರ್ತಾರೆ. ನೋಡೋಣ ಏನು ಮಾಡ್ತಾರೆ ಬಜೆಟಲ್ಲಿ ಅಂತ. ಬಜೆಟ್ ಮುಗಿದ ಮೇಲೆ ಲೆಟಸ್ ಅಗೈನ್ ಮೀಟ್ ಇನ್ ದ ವ್ಲಾಗ್ ಆ್ಯಂಡ್ ವಿಲ್ ಡಿಸ್ಕಸ್. ಅಕಸ್ಮಾತ್ ಲೈವ್ ಡಿಸ್ಕಷನ್ ಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ ಕೆಳಗಡೆ. ನೀವು ಕಮೆಂಟ್ ಮಾಡಿದ್ರೆ ವಿ ವಿಲ್ ಕಂಡಕ್ಟ್ ಎ ಲೈವ್ ಡಿಸ್ಕಷನ್, ಡಿಬೇಟ್, ವಾಟ್ ಎವರ್ ಇಟ್ ಇಸ್ ಫಾರ್ ಅಗೇನ್ಸ್ಟ್ ದ ಬಜೆಟ್. ನನಗೆ ಬಜೆಟ್ ಹೇಗೆ ಅನ್ನಿಸ್ತು ಎಲ್ಲದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಪೋಸ್ಟ್ ದ ಬಜೆಟ್. ಅದು ಅಲ್ಲದೆ ನನ್ನ ಕೂಡ ರಾಮಯ್ಯ ಕಾಲೇಜ್ಗೆ ಇನ್ವೈಟ್ ಮಾಡಿದ್ದಾರೆ ಟು ಬಿ ಎ ಪ್ಯಾನಲಿಸ್ಟ್ ಆನ್ ದ ಡಿಸ್ಕಷನ್ ಆಫ್ ದಿಸ್ ಬಜೆಟ್. ಸೊ ಮೋಸ್ಟ್ಲಿ ಏನಾದ್ರು ರೆಕಾರ್ಡಿಂಗ್ ಸಿಕ್ಕಿದ್ರೆ ಅದನ್ನೇ ಡೈರೆಕ್ಟಾಗಿ ಪೋಸ್ಟ್ ಮಾಡ್ತೀನಿ. ಇಫ್ ನಾಟ್ ವಿ ವಿಲ್ ಜಾಯ್ನ್. ಯೂಟ್ಯೂಬ್ ಇದೆ, ಟೆಕ್ನಾಲಜಿ ಇದೆ. ಸೊ ನೋಡೋಣ. ಇಫ್ ಯು ವಾಂಟ್ ಅ ಲೈವ್ ಡಿಬೇಟ್ ಆರ್ ಅ ಲೈವ್ ಪಾಡ್ಕಾಸ್ಟ್ ಕೈಂಡ್ ಆಫ್ ಥಿಂಗ್ ಆನ್ ಬಜೆಟ್, ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್. ಡ್ರಾಪ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾನು ಫಾರ್ ಶ್ಯೂರ್ ಅದನ್ನ ತೊಗೊತೀನಿ. ತೊಗೊಂಡು ವಿ ವಿಲ್ ಡಿಸ್ಕಸ್ ಆನ್ ಇಟ್ ಅಂತ ಹೇಳ್ತಾ
ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಇವತ್ತಿನ ಮಟ್ಟಿಗೆ. ಬಜೆಟ್ ಡಿಸ್ಕಷನ್, ಪ್ರೀ ಬಜೆಟ್ ಡಿಸ್ಕಷನ್ ಅಂತ ಹೇಳ್ಬೋದು ಅಂತ ಹೇಳ್ತಾ, ಯುವರ್ ಚಾರ್ಟರ್ಡ್ ಅಕೌಂಟೆಂಟ್ ಸೈನಿಂಗ್ ಆಫ್ ಫ್ರಮ್ ಫಿನಾನ್ಸ್ ಆನ್ ವೀಲ್ಸ್.